ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಒಂದಿಷ್ಟು ತಮ್ಮ ಬಗ್ಗೆ ಅತಿ ಒಂದು ಅಭಿಮಾನ ಬಂದಿಲ್ಲ ಅಂತಲ್ಲ, ಜೊತೆಗೆ ಆಡಳಿತಾರೂಢ ಪಕ್ಷದ ಒಂದು ಬೆಂಬಲ ತೊಗೋಬೇಕು ಅನ್ನೋಂಥ ಆಸೆನೂ ಇರಬೇಕು. ಯಾವುದೋ ಮೂಲವಾಗ ಇರ್ತದೆ ಮನುಷ್ಯಾಗ, ನಾ BJP ಪರವಾಗಿ ಮಾಡಿದ್ರೆ ನನಗೆ ಇನ್ನಷ್ಟು ಹೆಚ್ಚು ಅವಕಾಶ ಸಿಗ್ತಾವೆ ಅನ್ನೋಂಥದ್ದು ಅವ್ರ ತಲೆಯಲ್ಲಿ ಇರಬೇಕು. ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೇನೋ ಆಗಲಿ, ಇದು ನಡೆದ ಘಟನೆ. ಬಟ್ ಈಗ ನಾವು ಮುಖ್ಯವಾಗಿ ಮಾತಾಡಬೇಕಾಗಿದ್ದು, ಈಗ ಇನ್ನು ಮುಂದಿನ ಇವತ್ತು ಲಂಕಾ ಜೊತೆಗದ, ಈ ಲಂಕಾ ಜೊತೆಗೆ ಸುಲಭವಾಗಿ ಗೆಲ್ಲೋದು ಸರಳಿಲ್ಲ ಅಂತ. ಯಾಕಂತಂದ್ರೆ ಲಂಕಾ ಇಟ್ ಸೆಲ್ಫ್ ಇಟ್ ಇಸ್ ಸ್ಟ್ರಾಂಗ್ ಟೀಮ್. ಆದರೂ ಇತ್ತೀಚೆಗೆ ಯಾಕೋ ಅದರ ಏನು ಗುಣಮಟ್ಟ ಅದಲ್ಲ ಆ ಪ್ರಮಾಣದಲ್ಲಿ ಆಡ್ತಾ ಇರೋಣ ಒಂದು ಮಾತುಗಳಿದ್ದಾವೆ. ಎಲ್ಲ ಟೀಮ್ಗಳು ಹಂಗೆ ಆಗ್ತಾ ಇದ್ದಾವೆ. ಇವತ್ತು ಗೆಲ್ಲೋದು ಅಷ್ಟೇ ಅನಿವಾರ್ಯ ಇದೆ. ಈಗೆಲ್ಲ ಫೈನಲ್ಗೆ ಹೋಗಿದ್ದಾರೆ, ಸೋತರು ಏನು ಇದಾಗೋದಿಲ್ಲ. ಬಟ್ ಒಂದು ನೈತಿಕವಾಗಿ ಹೊಡೆದು ಬೀಳ್ತದೆ ಅನ್ನೋದು ಅಷ್ಟೇ ಸತ್ಯದ. ಅದನ್ನಲ್ಲಿ ಆಟದಲ್ಲಿ ಮಾತ್ರ ಭಾಳಷ್ಟು ಸುಧಾರಣೆಗಳಾಗಬೇಕಾಗಿದ್ದಾವೆ. ಯಾಕಂದ್ರೆ ಒಂದು ಇಬ್ಬರನ್ನ ಬಿಟ್ಟರೆ, ಬ್ಯಾಟ್ಸ್ಮನ್ಗಳನ್ನು ಬಿಟ್ಟರೆ ಉಳಿದವರೆಲ್ಲ ಹಂಗೆ ಹೇಳ್ಕೊಳ್ಳೋಂಗೆ ಆಡಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ಫೈನಲ್ ಹೆಂಗಿರ್ಬೇಕಪ್ಪ ಹೋದಾಗ ಅಂತಂದ್ರೆ, ಇವತ್ತು ಗೆಲ್ಲುವಾಗ ಹೆಂಗಿರ್ಬೇಕಪ್ಪ ಅಂದ್ರೆ ಪರ್ಫೆಕ್ಟಾಗಿರ್ಬೇಕು. ಬ್ಯಾಟರ್ಗಳು ಸರಿಯಾಗಿ ಬ್ಯಾಟ್ ಬೀಸೋ ಜೊತೆಗೆ ಒಳ್ಳೆಯ ಕಲಾತ್ಮಕ ಆಟನೂ ಆಡಬೇಕಾಗಿದೆ ಮತ್ತು ನಿಜವಾಗಿ ಗೆಲ್ಲೂ ಬೇಕಾಗಿದೆ. ಹೀಗಾಗಿ ಒಂದಿಷ್ಟು ಅಭಿಷೇಕ್ ಶರ್ಮಾ ಅವರನ್ನು, ಸ್ವಲ್ಪ ಶುಭ್ಮನ್ ಗಿಲ್ ಅವ್ರನ್ನ ಬಿಟ್ಟರೆ ಉಳಿದ ಬ್ಯಾಟರ್ಗಳು ಯಾವ ಪ್ರಮಾಣದಲ್ಲಿ ತಮ್ಮ ಪ್ರಭಾವ ಬೀರಬೇಕಾಗಿತ್ತು ಅಷ್ಟು ಬೀರಿಲ್ಲ ಅನ್ನೋದು ಮಾತು. ಸ್ವತಃ